1,00,000ನ ಮಾಡಿ ತೋರಿಸ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಆಯ್ತು, 1.5 ವರ್ಷದಿಂದ ಇದಕ್ಕೆ ಹಾಕಕ್ಕೆ ಶುರು ಮಾಡಿದ್ದೆ. ಈಗ ತೀರಾ ಎಮರ್ಜೆನ್ಸಿ ಬಂದಿರೋದ್ರಿಂದಾಗಿ, ತೆಗೆಯಲೇಬೇಕಾದ ಕಾರಣದಿಂದಾಗಿ ತೆಗೆದಿದ್ದೀನಿ. ಸ್ನೇಹಿತರೆ ನಮಸ್ತೆ. ಕಲಾವಿದರ ಪರಿಸ್ಥಿತಿ ಕೆಲಸದ ಹೇಗಿರುತ್ತೆ ಅಂತಂದರೆ ಹೋಗ್ಬಿಡಿ, ಅದನ್ನೆಲ್ಲ ತೀರಾ ಹೇಳ್ಕೊಳಕ್ಕಾಗಲ್ಲ. ಒಂದು ಹುಂಡಿ ಇದನ್ನು ತರಿಸಿ ತುಂಬ ದಿವಸ ಆಯಿತು. ಕ್ಯಾಶ್ ಬಂದಂಗೂ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ತುಂಬಿಸಿ ಇಲ್ಲಿ ಮಾರ್ಕ್ ಕೊಟ್ಟಿರ್ತಾರೆ, ಅಷ್ಟು ಕ್ಯಾಶನ್ನು ಹಾಕಿ ಅದನ್ನ ಕಾಟ್ ಮಾಡ್ತಾ ಬರಬೇಕು. ಇದಿಷ್ಟು ಕಂಪ್ಲೀಟ್ ಆದಾಗ ಹೆಚ್ಚು ಕಮ್ಮಿ 1,00,000 ರೂಪಾಯಿ ಇರುತ್ತೆ. ಬಟ್ ಇತ್ತೀಚೆಗೆ ಕ್ಯಾಶ್ದು ಟ್ರಾನ್ಸಾಕ್ಷನ್ ತುಂಬ ಕಮ್ಮಿ ಆಗಿದೆ. ಹಾಗೆ ಕೆಲವು ಪರಿಸ್ಥಿತಿಗಳಲ್ಲಿ ಇನ್ನು ಯೂಸ್ ಮಾಡಿಕೊಳ್ಳೇಬೇಕಾದ ಪರಿಸ್ಥಿತಿ ಬರುತ್ತೆ. ಮುಂದೆ ಸಂದರ್ಭ ಬಂದಾಗ ಯಾಕೆ ಅಂತ ಹೇಳ್ತೀನಿ. ಸೊ ನೋಡೋಣ, ಇದರಲ್ಲಿ ಒಂದಷ್ಟು ಸೇವಿಂಗ್ಸ್ ಮಾಡಿದ್ದೀನಿ. ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಈಗ ಇದನ್ನು ಓಪನ್ ಮಾಡುವ ಸಮಯ. ಕೊನೆಗೂ ಓಪನ್ ಮಾಡಿದ್ದಾಯಿತು. ಸೊ ಇಲ್ಲಿದೆ ಸೇವಿಂಗ್ಸ್ ಅಂತ ಮಾಡಿದ್ದು. ಎಷ್ಟಾಗಿದೆ ಅಂತ ಎಣಿಸ್ಬಿಟ್ಟು ನಿಮಗೆ ತಿಳಿಸ್ತಿದ್ದೆ. ಮುಗೀತು. ಇದೊಂದು ನೋಟ್ ಇದೆ ನೋಡಿ, 50 ರೂಪಾಯಿ. ಇದು ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ತುಂಬ ಹಳೇ ನೋಟು, 50 ರೂಪೀಸ್. ನಿಮ್ಮ ಹತ್ರಕ್ಕೆ ಯಾರ ಹತ್ರಕಾರ ಈ ಥರ ಒಂದು ಹಳೆ ನೋಟ್ ಇದ್ದರೆ, ಅದ್ರ ಕಲೆಕ್ಷನ್ ಏನಾರು ಇದ್ದರೆ ಕಮೆಂಟ್ ಮಾಡಿ. ಓಕೆ, ಈಗ ಈ 50 ರೂಪಾಯಿನೂ ಸೇರಿಸಿ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಟೋಟಲ್ಲು 7,550 ರೂಪಾಯಿ ಇದೆ. ಸೊ ಇದು ನಮ್ಮ ಸಂಪಾದನೆಯ ಸಣ್ಣ ಸೇವಿಂಗ್ಸು. ಇತ್ತೀಚೆಗೆ ಕ್ಯಾಶನ್ನ ಜಾಸ್ತಿ ಯಾರೂ ಬಳಸ್ತಾ ಇರೋದ್ರಿಂದಾಗಿ ಇದನ್ನ ಜಾಸ್ತಿ ಫಿಲ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಇದರಲ್ಲಿ ತೋರಿಸ್ದಂಗೆ 1,00,000ನ ಮಾಡಿ ತೋರಿಸ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಆಯ್ತು, 1.5 ವರ್ಷದಿಂದ ಇದಕ್ಕೆ ಹಾಕಕ್ಕೆ ಶುರು ಮಾಡಿದ್ದೆ. ಈಗ ತೀರಾ ಎಮರ್ಜೆನ್ಸಿ ಬಂದಿರೋದ್ರಿಂದಾಗಿ, ತೆಗೆಯಲೇಬೇಕಾದ ಕಾರಣದಿಂದಾಗಿ ತೆಗೆದಿದ್ದೀನಿ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.